ಶನಿದೇವನ ಆಧ್ಯಾತ್ಮ ಕ್ಷೇತ್ರ ತಿರುನಲ್ಲಾರ್ ಶನೀಶ್ವರ ದೇವಸ್ಥಾನ. ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಯಾತ್ರೆಯಲ್ಲಿ ನಾವೊಂದು ಅತಿ ಶಕ್ತಿಶೀಲವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದು ತಮಿಳುನಾಡಿನ ತಿರುನಲ್ಲಾರ್ ಶನೀಶ್ವರನ ದೇವಸ್ಥಾನ. ಇದು ಕೇವಲ ದೇವಾಲಯವಲ್ಲ, ನಮ್ಮ ಬದುಕಿನ ಕಷ್ಟ ನಷ್ಟಗಳನ್ನು ನಿವಾರಿಸುವ ಶಕ್ತಿ ಕೇಂದ್ರವಾಗಿದೆ. ಈ ದೈವಿಕ ಕ್ಷೇತ್ರದ ಅದ್ಭುತ ಕತೆ ಮತ್ತು ವಿಶಿಷ್ಟ ಆಚರಣೆಗಳನ್ನು ನಾವು ತಿಳಿಯೋಣ. ಶನಿಯು ಶನಿಗ್ರಹದ ದೇವರು ಎಂದು ಗುರುತಿಸಲ್ಪಡ್ತಾರೆ. ಶನಿ ಅಂದರೆ ಶನಿವಾರ, ನಮ್ಮ ವಾರದ 7ನೇ ದಿನದ ಒಂದು ಪರ್ಯಾಯ ರೂಪ. ಹಿಂದೂ ಪುರಾಣಗಳ ಪ್ರಕಾರ ಶನಿಯು ಸಾವಿನ ದೇವರು, ಯಮನ ಅಣ್ಣ. ಅವರನ್ನ ಜ್ಯೇಷ್ಠ ದೇವಿಯ ಮಗ ಎಂದು ಕರೆಯಲಾಗುತ್ತೆ. ಶನಿಯು ಕಾಗೆಯ ಮೇಲೆ ವಿರಾಜಿಸುವಂತೆ ಚಿತ್ರಿಸಲಾಗಿದ್ದು, ಈ ಶಕ್ತಿಯು ನಮ್ಮ ತಪ್ಪುಗಳನ್ನು ಗುರುತಿಸಿ ಕಠಿಣ ಪಾಠವನ್ನು ಕಲಿಸುವ ಶಕ್ತಿ ಎನ್ನಲಾಗುತ್ತೆ. ಆದರೂ ಶನಿಯ ಕೃಪೆ ನಮ್ಮ ಬದುಕಿನ ಎಲ್ಲ ಹಿನ್ನಡೆಗಳನ್ನು ಸಮೃದ್ಧಿಗೆ ಪರಿವರ್ತಿಸುತ್ತೆ ಅಂತ ಹೇಳಲಾಗುತ್ತೆ. ತಮಿಳುನಾಡಿನ ತಿರುನಲ್ಲಾರ್ ಪಾಂಡಿಚೇರಿಯಿಂದ 145 ಕಿಲೋಮೀಟರ್ ದೂರದಲ್ಲಿರುವ ಈ ದೈವಿಕ ಸ್ಥಳ ದರ್ಬಾರಣ್ಯೇಶ್ವರ ದೇವಾಲಯ ಎಂದು ಪ್ರಸಿದ್ಧಿಯಾಗಿದೆ. ಈ ದೇವಾಲಯವನ್ನು ಹಿಂದೆ ದರ್ಬಾರಣ್ಯಂ ಎಂದು ಕರೆಯಲಾಗಿತ್ತು. ಈ ದೇವಾಲಯದಲ್ಲೂ ಕೂಡ ಶಿವನನ್ನ ಮುಖ್ಯ ದೇವರಾಗಿ ಕಾಣಬಹುದು. ಶನಿದೋಷ ನಿವಾರಣೆಗಾಗಿ ಜನರು ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ. ಈ ದೇವಾಲಯದ ಇತಿಹಾಸ ಬಹಳ ಹಳೆಯದು. ತಿರುಜ್ಞಾನ ಸಂಬಂಧರ್, ಅಪ್ಪರ್ ಮತ್ತು ಸುಂದರರ್ ಅವರ ಕೀರ್ತನೆಗಳಲ್ಲಿ ಈ ದೇವಾಲಯದ ಬಗ್ಗೆ ಹೇಳಲಾಗಿದೆ. ಈ ದೇವಾಲಯವು ಸಪ್ತ ವಿದಂಗ ಸ್ಥಳಗಳಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಅತಿ ವಿಶೇಷವೆಂದರೆ ಶನಿದೇವರು ಇಲ್ಲಿಗೆ ಬಂದು ಶಿವನಿಗೆ ಶರಣಾಗಿದ್ದ ಕಾರಣ ಶನಿಯ ಶಕ್ತಿ ಶಿವನ ಮೂಲಕ ಸಾಸರಿಸಲು ಕಾರಣವಾಗಿದೆ. ಈ ದೇವಾಲಯದಲ್ಲಿ ಶನಿಗೆ ದಿನಕ್ಕೆ 5 ಬಾರಿ ವಿಶೇಷ ಪೂಜೆ ಮತ್ತು ಅಭಿಷೇಕ ಮಾಡಲಾಗುತ್ತೆ. ಶನಿಯ ಪ್ರಭಾವದಿಂದ ಮುಕ್ತಿ ಪಡೆಯಲು ಭಕ್ತರು ಇಲ್ಲಿ ಕೆಲವು ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಹೇಳಲಾಗುತ್ತೆ. ಮೊದಲು ನಳತೀರ್ಥ ಎಂಬ ಪವಿತ್ರ ತೀರ್ಥದಲ್ಲಿ ಎಣ್ಣೆ ಸ್ನಾನ ಮಾಡ್ತಾರೆ. ನಂತರ ಕಾಳಿತೀರ್ಥ, ವಿನಾಯಕನ ದೇವಾಲಯಕ್ಕೆ ಪೂಜೆ ಸಲ್ಲಿಸ್ತಾರೆ. ಕೊನೆಗೆ ತೆಂಗಿನಕಾಯಿ ಹೊಡೆದು ಶನೇಶ್ವರನಿಗೆ ಅರ್ಪಿಸ್ತಾರೆ. ಈ ವಿಧಾನಗಳಿಂದ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಎನ್ನುವ ನಂಬಿಕೆ ಇಲ್ಲಿದೆ. ಇಲ್ಲಿ ನಡೆಯುವ ಉತ್ಸವಗಳು ಭಕ್ತರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಉತ್ತಿರಟಾದಿ ನಕ್ಷತ್ರದ ದಿನದಲ್ಲಿ ಪ್ರಾರಂಭವಾಗುವ 18 ದಿನಗಳ ಬ್ರಹ್ಮೋತ್ಸವ ಬಹಳ ಜನಪ್ರಿಯವಾಗಿದೆ. ಹಾಗೆಯೇ ಕಾರ್ತಿಕ ದೀಪ, ದೀಪಾವಳಿ ಮತ್ತು ಹೊಸ ವರ್ಷಗಳಲ್ಲಿ ಈ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನೆರವೇರಿಸಲಾಗುತ್ತೆ. ಈ ದಿನಗಳಲ್ಲಿ ಬರುವ ಭಕ್ತರಿಗೆ ಶನಿಯ ಕೃಪೆ ಇನ್ನಷ್ಟು ಹೆಚ್ಚಾಗುತ್ತೆ. ಅನೇಕ ಭಕ್ತರು ತಿರುನಲ್ಲಾರ್ ದೇವಾಲಯಕ್ಕೆ ಭೇಟಿ ನೀಡಿ ಶನಿಯ ಕೃಪೆಯಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾರೆ. ಜೀವನದಲ್ಲಿ ಶನಿಯ ಪ್ರಭಾವದಿಂದ ಇರುವ ಕಷ್ಟ, ನೋವು ಅಥವಾ ದೋಷಗಳನ್ನು ನಿವಾರಿಸಲು ಶನಿವಾರದಂದು ಈ ದೇವಾಲಯದಲ್ಲಿ ಶನಿಯ ಪ್ರಾರ್ಥನೆ ಮಾಡುವುದು ಬಹಳ ಮುಖ್ಯ ಅಂತ ನಂಬಲಾಗುತ್ತೆ. ತಿರುನಲ್ಲಾರ್ ಶನಿಯ ದೇವಾಲಯವು ಕೇವಲ ಒಂದು ಸ್ಥಳವಲ್ಲ, ಅದು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ. ಶನಿದೇವರು ನಮ್ಮನ್ನು ಕಠಿಣ ಪಾಠದಿಂದ ಕಳೆಯುವಲ್ಲಿ ಶ್ರೇಷ್ಠರು, ಆದರೆ ಅವರ ಕೃಪೆ ನಮ್ಮ ಜೀವನದ ಹಿಂಜರಿತ್ವವನ್ನು ಯಶಸ್ವಿಗೆ ಪರಿವರ್ತಿಸುವ ಸಾಮರ್ಥ್ಯ ಶನಿದೇವರಿಗಿದೆ. ನೀವೇನಾದರೂ ಮುಂಚೆ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹಾಗಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಧನ್ಯವಾದ.